Good evening, my dear students. Welcome to your own Arjuna Abhyasa channel. See, till now I got around 140 subscribers. That's enough for me, and I'm happy with that because ಇಲ್ಲಿ ಒಂದು 30 ಜನಕ್ಕೆ ಆಫ್ಲೈನಲ್ಲಿ ಹೇಳ್ಕೊಡಕ್ಕೆ ಐ ಆಮ್ ಫೀಲಿಂಗ್ ಹ್ಯಾಪಿ ಅಂದರೆ ವಾಟ್ ಅಬೌಟ್ ದಿಸ್ ಅಮಾಂಗ್ 140 there are 100 students from SSLC only. Thank God for that, giving that 100 students to learn from me. That's why I'm here with consistency till your examination ಅಂದ್ರೆ 23rd March ವರೆಗೂ ಐ ವಿಲ್ ಬಿ there with you people, and whatever happens for reason ಅಂತಾರಲ್ವ ಅದೆಲ್ಲ ಕರೆಕ್ಟು. ಬಿಟ್ಬಿಡಿ, ಅದನ್ನೆಲ್ಲ ಆಗಿದ್ದೆಲ್ಲ ಬಿಟ್ಬಿಟ್ಟು ಇವಾಗ ಎಷ್ಟು ಟೈಮ್ ಇದೆ, 6 days ಇದೆಯಾ, ದಟ್ಸ್ ಎನಫ್. ಯು ಆರ್ ಸ್ಟಡಿಂಗ್ ಇನ್ ಸ್ಟೇಟ್ ಬೋರ್ಡ್, ದಟ್ಸ್ ಎನಫ್. ಇವಾಗಲೂ ಅಷ್ಟೇ ಬುಕ್ ತೆಗೆದ್ಬಿಟ್ಟು ಕರೆಕ್ಟಾಗಿ ಓದ್ಕೊಂಡು ಕೂತ್ಕೊಂಡ್ರೆ ಇವಾಗಿಂದ ಸ್ಟಾರ್ಟ್ ಮಾಡೋರು ಅಂದರೆ 6 days ಬಿಫೋರ್ ಸ್ಟಾರ್ಟ್ ಮಾಡಿದವರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ಬೋದು. ದಟ್ಸ್ ಮೈ ಗ್ಯಾರಂಟಿ. ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ and realization is best, and rest attain that realization now only. Believe in yourself, that's it. And read properly now onwards, revise properly now onwards, and repeat forever. Read, revise, repeat for successive score. That my target is 80 over 80. That's why I'm with chapter wise important questions for SSC your science examination. This is 10th, it is 9th. 10th. See, multiple choice questions ಬಂದರೆ ಸಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1, 2, 3 ಹೈಡ್ ಮಾಡಿರೋ ಒಂದು ಕ್ವಶನ್ ಯಾವುದು ಅಂದರೆ ದೇರ್ ಇಸ್ ನೋ ಕ್ವಶನ್ ಆಫ್ ಮ್ಯಾಲಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಅಲ್ವಾ. ಮ್ಯಾಲಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ. ಮ್ಯಾಲಬಿಲಿಟಿ ಅಂದ್ರೇನು? ಮೆಟಲ್ಸ್ನ ನಾವು ಬೀಟ್ ಮಾಡಿಬಿಟ್ಟು ಶೀಟ್ ಆಗಿ ಮಾಡ್ಬೋದು. ಅಂದರೆ ದ ಅಬಿಲಿಟಿ ಆಫ್ ಮೆಟಲ್ಸ್ ಕ್ಯಾನ್ ಬಿ ಬಿಟನ್ ಇನ್ ಟು ಥಿನ್ ಶೀಟ್ ಈಸ್ ಕಾಲ್ಡ್ ಮ್ಯಾಲಬಿಲಿಟಿ ಅಲ್ವಾ. ಸೊ ಅದನ್ನೇ the ability of metals that can be drawn into thin wires is called ductility. Ductile malleability ನೋಡ್ಕೊಳ್ಳಿ, 1 marks ಬರ್ಬೋದು. ಇನ್ ಅಲಾಯ್ ಕಾನ್ಸೆಪ್ಟ್ ಇಂದ 1 marks ಬಂದೇ ಬರುತ್ತೆ. ಯಾವೆಲ್ಲ ಅಲಾಯ್ಸ್ ಅಂದರೆ ಒಂದೇ ಸೈಡ್ ಬರ್ತಿದ್ದೀನಿ. ಬ್ರಾಸ್ ಅಂತ ಕೊಟ್ಟಿದ್ದಾರೆ, ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಯು ಮೇ ಗೆಟ್ ದಿಸ್ ಬ್ರಾಸ್. ಇಟ್ ಇಸ್ ಎ ಮಿಕ್ಸರ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಆ್ಯಂಡ್ ಬ್ರೋನ್ಸ್ ಅಂತ ಬಂದರೆ ಯಾವುದ್ರ ಮಿಕ್ಸರ್ ಇದು? ಕಾಪರ್ ಆ್ಯಂಡ್ ಟಿನ್. ಸೋಲ್ಡರ್ ಅಂತ ಬಂದರೆ ಲೆಡ್ ಆ್ಯಂಡ್ ಟಿನ್. ಸ್ಟೇನ್ಲೆಸ್ ಸ್ಟೀಲ್ ವಾಚ್ ವೇರ್ ಮಾಡ್ತಿರಲ್ಲ, ಅದು ಯಾವುದರಿಂದ ಆಗಿರೋದು? ಐರನ್, ನಿಕ್ಕಲ್, ಕ್ರೋಮಿಯಂ. ಅಮಾಲ್ಗಮ್ ಅಂತ ಕ್ವಶನ್ನು ಬಂದಿತ್ತು. ಇದೊಂದು ರಿಪೀಟ್ ಆಗಿರೋದು ಆ್ಯಂಡ್ ಇದೊಂದು ರಿಪೀಟ್ ಆಗಿರೋದು. ಇವೆರಡರಿಂದ ಒಂದು ಬಂದರೂ ಓಕೆ, ಇವು 3 ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಓದ್ಕೊಂಡೋಗಿ. ಬ್ರಾಸ್, ಕಾಪರ್ ಆ್ಯಂಡ್ ಜಿಂಕ್. ಬ್ರೋನ್ಸ್, ಕಾಪರ್ ಆ್ಯಂಡ್ ಟಿನ್. ಸೋಲ್ಡರ್, ಲೆಡ್ ಆ್ಯಂಡ್ ಟಿನ್. ಸ್ಟೇನ್ಲೆಸ್ ಸ್ಟೀಲ್, ಐರನ್, ನಿಕ್ಕಲ್, ಕ್ರೋಮಿಯಂ. ಅಮಾಲ್ಗಮ್ ಅಂದರೆ ಇಟ್ ಇಸ್ ಅನ್ ಅಲಾಯ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿ ಜೊತೆ ಯಾವುದೇ ಮೆಟಲ್ ಇದ್ರೂ ಅದನ್ನು ಅಮಾಲ್ಗಮ್ ಅಂತೀವಿ. Al2O3. ಏನು ಕ್ವಶನ್ ಇದು? ಡ್ಯಾಶ್ ಅಮಾಂಗ್ ದಿ ಫಾಲೋಯಿಂಗ್ ವಿಲ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಅಂತ ಕೊಟ್ಟರೆ, ಸಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು ಒಂದು ಕ್ವಶನ್ ಹೇಗೆ ಅಂದರೆ ಅದು ಇಲ್ದಿರೋ ಕ್ವಶನ್ ಪೇಪರೇ ಇಲ್ಲ. ಐದರ್ ಇಟ್ ವಿಲ್ ಬಿ ಆನ್ ಆಂಪೋಟರಿಕ್ ಆಕ್ಸೈಡ್ ಅಂತ, ಇಲ್ಲಾಂದರೆ MCQ 1 ಮಾರ್ಕ್ಸ್ ಕೇಳ್ತಾರೆ. ಒಟ್ಟಿನಲ್ಲಿ ನಿಮಗೆ Al2O3 ಇಂದ 1 ಮಾರ್ಕ್ಸ್ ಬರುತ್ತೆ. ದಟ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ದಿ ಆಂಪೋಟರಿಕ್ ಆಕ್ಸೈಡ್ ವಿಚ್ ರಿಯಾಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಅಷ್ಟೇ. ನೆಕ್ಸ್ಟ್, ಎಲೆಕ್ಟ್ರಿಕ್ ವೈರ್ಸ್ ಇರ್ತಾವಲ್ಲ ಮನೇಲೆಲ್ಲ, ಅದನ್ನು ಇನ್ಸುಲೇಷನ್ ಯಾವುದರಿಂದ ಮಾಡಿರ್ತಾರೆ ಅಂದರೆ PVC. ಇದು ನೋಟ್ ಅಂತ ಕೊಟ್ಟಿರೋದ್ರಲ್ಲಿ ಇರೋದು. ಎಷ್ಟೋ ಸ್ಕೂಲಲ್ಲಿ ಟೀಚರ್ಸ್ ಹೇಳಿರಲ್ಲ ಈ ಕಾನ್ಸೆಪ್ಟ್ನ. PVC, ಪಾಲಿ ವಿನೈಲ್ ಕ್ಲೋರೈಡ್. ಇದು ಬಂದರೆ ಏನು ಮಾಡೋಣ? ನನಗೆ ಈಚ್ 1 marks ಈಸ್ ಇಂಪಾರ್ಟೆಂಟ್. ದಟ್ಸ್ ವೈ ಐ ಆಮ್ ವಿತ್ ದಿಸ್ ವಿಡಿಯೋ. ಎಲೆಕ್ಟ್ರಿಕ್ ವೈರ್ಸ್ ಆರ್ ಇನ್ಸುಲೇಟೆಡ್ ವಿತ್ PVC, ಪಾಲಿ ವಿನೈಲ್ ಕ್ಲೋರೈಡ್ ಆ್ಯಂಡ್ ಡ್ಯಾಶ್ ಇನ್ ಓವರ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿ ಓವರ್ ಯಾವುದು? ಸಿನ್ನಬಾರ್. ಸಲ್ಫೈಡ್ ಓರ್ಸ್ನ ಹೆಂಗೆ ಕನ್ವರ್ಟ್ ಮಾಡ್ತೀರಾ ನೀವು? ಮೆಟಲ್ ಆಕ್ಸೈಡ್ ಆಗಿ ಯೂಸಿಂಗ್ ರೋಸ್ಟಿಂಗ್ ಮೆಥಡ್. ಕಾರ್ಬನೇಟ್ ಓರ್ಸ್ನ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಮೆಟಲ್ ಆಕ್ಸೈಡ್ ಆಗಿ? ಯೂಸಿಂಗ್ ಕ್ಯಾಲ್ಸಿನೇಷನ್ ಮೆಥಡ್. ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಯಾವುದು ಅಂತ ಕೊಟ್ಟಿದ್ರೆ, ಇಫ್ ಅಲ್ಲಿ ಆ ಆಪ್ಷನಲ್ಲಿ ಸಿಲ್ವರ್ ಇದ್ದರೆ ದ ಆನ್ಸರ್ ವಿಲ್ ಬಿ ಸಿಲ್ವರ್. ಆ್ಯಂಡ್ ಮೆಟಲ್ಸ್ ವಿಚ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಮೆಲ್ಟಿಂಗ್ ಪಾಯಿಂಟ್, ಇದು MELT ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಂ. ಜ್ಞಾಪಕ ಇಟ್ಕೊಳ್ಳಿ. ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಯಾವುದು? ಪೊಟ್ಯಾಷಿಯಮ್. ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಯಾವುದು? AU, ಗೋಲ್ಡ್, ನಾಟ್ AG, AU, ಗೋಲ್ಡ್. ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಯಾವುದು? ಗೋಲ್ಡ್. ದಟ್ಸ್ ಇಟ್. ಐ ರಿಪೀಟ್ ಅಗೇನ್. ಎಬಿಲಿಟಿ ಆಫ್ ಮೆಟಲ್ಸ್ ಕ್ಯಾನ್ ಬಿ ಬಿಟನ್ ಇಂಟು ಥಿನ್ ಶೀಟ್ಸ್ ಏನಂತೀವಿ? ಮೆಲಾಬಿಲಿಟಿ. ಥಿನ್ ವೈರ್ ಆಗಿ ಇದು ಮಾಡೋದನ್ನ ಡಕ್ಟಿಲಿಟಿ. ಬ್ರಾಸ್ ಇಸ್ ಎನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಬ್ರೋನ್ಸ್ ಇಸ್ ಎ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್. ಸೋಲ್ಡರ್ ಇಸ್ ಎ ಅಲಾಯ್ ಆಫ್ lead and tin. Stainless steel is made up of iron, nickel and chromium.
Amalgam it is an alloy of mercury. Aluminum oxide is an amphoteric oxide. Electric wires are insulated with PVC, cinnabar ore of a mercury. For sulfide ores, we will use the method called roasting. For carbonate ores, we will use the method called calcination. Best conductor of heat is silver, and metals which have low melting and boiling point are gallium and cesium. Most reactive metal is potassium. Least reactive metal is Au gold. For according to me, the 100% appearing question in your question paper andre yavadu andre ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದು ಆಂಫೋಟೆರಿಕ್ ಆಕ್ಸೈಡ್ ವಿತ್ ಎನ್ ಎಕ್ಸಾಂಪಲ್. ಕ್ವಶನ್ ಓದ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿ. ಇನ್ನೂ ಕಲ್ತಿಲ್ವಾ ಕಲೀರಿ. ಅರ್ಥ ಆಗಿಲ್ವಾ ಚಾಪ್ಟರ್, ಗೋ ಟು ಮೈ ಯೂಟ್ಯೂಬ್ ಫೀಡ್, ಯು ವಿಲ್ ಗೆಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವಿಡಿಯೋಸ್ ಟ್ವೈಸ್. 2 videos are there. I uploaded twice that chapter and I got a nice views on that chapter only. So refer to it and prepare well, study well and score well. That's my motto of this Arjuna Abhyasa, to lightening up your science by Arjuna Abhyasa. Define amphoteric oxide with an example andre aluminum oxide, or ade hang kelila andre aluminum oxide is called amphoteric oxide. Why justify andre because aluminum oxide reacts with both acid and base to produce salt and water. That's why aluminum oxide is called amphoteric oxide. Next, today's YouTube class it is MCQ. We are finished with MCQs. 1 marks baradke 10 question kottidini. So for me 1 marks is important, for you guys also 1 marks is important. Again amphoteric oxide with an example, 3 marks fixed question it is. Next diagram ಬಂದರೆ ಗೊತ್ತಲ್ವ ಎಲ್ಲರಿಗೂ, ಆ್ಯಕ್ಷನ್ ಆಫ್ ಎ ಸ್ಟೀಮ್ ಆನ್ ಎ ಮೆಟಲ್. ಇಲ್ಲ ಮೆಟಲ್ ಸ್ಯಾಂಪಲ್ಲು ಡೆಲಿವರಿ ಟ್ಯೂಬ್ನ ಇಂಡಿಕೇಟ್ ಮಾಡೋಕ್ಕೆ ಹೇಳ್ತಾರೆ, ಮಾಡಿ. 3 marks ಕ್ವಶನ್ ಅದು, ಬಿಡಬೇಡಿ, ಕರೆಕ್ಟಾಗಿ ಲೇಬಲ್ ಮಾಡಿ. ಟೈಮ್ ಜಾಸ್ತಿ ಇರುತ್ತೆ ನಿಮಗೆ. 3 hour ಎಕ್ಸಾಮಲ್ಲಿ 2 hour ಇಸ್ ಎನಫ್. ಇನ್ 1 hour ಥಿಂಕ್ ಮಾಡಿ, ಕರೆಕ್ಟಾಗಿ ಓದಿರೋದನ್ನ ನೀಟಾಗಿ ಬರೀರಿ. ನೆಕ್ಸ್ಟ್ ರೋಸ್ಟಿಂಗ್ ಕ್ಯಾಲ್ಸಿನೇಷನ್ ಅವಾಗ ಹೇಳಿದೆ. ಸಲ್ಫೈಡ್ ಓರ್ಸ್ನ ವಿಲ್ ಕನ್ವರ್ಟೆಡ್ ಇಂಟು ಮೆಟಲ್ ಆಕ್ಸೈಡ್ ಯೂಸಿಂಗ್ by heating in presence of excess of air. That method is called roasting. For carbonate ore we will use calcination. Difference between andre idanne bariri ashte. Formation of sodium chloride matte magnesium chloride will be fixed question. ಎರಡು ಕೇಳ್ತಾರೆ, ಆರ್ ಕ್ವಶನ್ ಅಂತ ಕೇಳಿ, ಬಟ್ ಯಾವ್ದಾನ ಒಂದು ಅಟೆಂಡ್ ಮಾಡೋಕ್ಕಿರೋದು ನಿಮಗೆ. ಎರಡೂ ಕೇಳ್ತಾರೆ, ಪ್ರಿಪೇರ್ ಆಗಿ. ಡಾಟ್ ಸ್ಟ್ರಕ್ಚರ್ ಹೆಂಗೆ ಫಾರ್ಮ್ ಮಾಡೋದು ಅಂತ ಅಂದು ಅರ್ಥ ಆಗಿಲ್ವಾ, ಗೋ ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವಿಡಿಯೋ ಆ್ಯಂಡ್ ವಾಚ್ ದಟ್ 30 minutes ವಿಡಿಯೋ, ವಿಲ್ ಗೆಟ್ ಇಟ್. ಕ್ವಶನ್ ಆನ್ ಅಯಾನಿಕ್ ಕಾಂಪೌಂಡ್ಸ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ. ಏನು ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಎಲೆಕ್ಟ್ರಿಸಿಟಿ. ಎಲ್ಲಿ ಮಾಲ್ಟನ್ ಸ್ಟೇಟ್. ಮಾಲ್ಟನ್ನು ಮತ್ತು ಲಿಕ್ವಿಡ್ ಸ್ಟೇಟ್ ಅಂದರೆ ಎರಡು ಒಂದೇ. ಏನಕ್ಕೆ ಆ ಲಿಕ್ವಿಡ್ ಸ್ಟೇಟಲ್ಲಿ ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ಅಂದರೆ ದೇರ್ ಇಸ್ ಎನ್ ಮೂಮೆಂಟ್ ಆಫ್ ಅಯಾನ್ಸ್ ಇನ್ ಲಿಕ್ವಿಡ್ ಸ್ಟೇಟ್, ಅದಕ್ಕೆ ಅಂತ ಹೇಳಿ. ಕ್ವಶನ್ ಆನ್ ಅಯಾನಿಕ್ ಕಾಂಪೌಂಡ್ಸ್. ಓಕೆ. ಸೋಡಿಯಂ ಮೆಟಲ್ ಸ್ಟೋರ್ಡ್ ಇಮರ್ಜ್ಡ್ ಇನ್ ಕೆರೋಸಿನ್ ಆಯಿಲ್. ದಿಸ್ ಇಸ್ ಮೈ ಫೇವರೇಟ್ ಕ್ವಶನ್ ಅಗೇನ್. ಏನಕ್ಕೆ ಸೋಡಿಯಮು ಮತ್ತು ಪೊಟ್ಯಾಷಿಯಮು ಮತ್ತು ಕ್ಯಾಲ್ಶಿಯಂನ ಕೆರೋಸಿನ್ ಆಯಿಲ್ನಲ್ಲಿ ಸ್ಟೋರ್ ಮಾಡ್ತಾರೆ ಅಂದರೆ, ಸೋಡಿಯಂ, ಕ್ಯಾಲ್ಶಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್ ಅಲ್ವಾ. ದೇ ಆರ್ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್. ಅದಕ್ಕೆ ಏನಾಗುತ್ತೆ ಅವಾಗ, ವೆನ್ ದೇ ಎಕ್ಸ್ಪೋಸ್ ಟು ಏರ್, ಗಾಳಿಗೆ ಬಿಟ್ಟಾಗ ದೇ ವಿಲ್ ಕ್ಯಾಚ್ ಇಮಿಡಿಯೇಟ್ಲಿ ಫೈರ್. ದೇ ವಿಲ್ ಕ್ಯಾಚ್ ಫೈರ್ ಇಮಿಡಿಯೇಟ್ಲಿ. ಏನಾಗುತ್ತೆ ಅವಾಗ, ಫೈರ್, ಬೆಂಕಿ ಎತ್ಕೊಬಿಡುತ್ತೆ. ಟು ಅವಾಯ್ಡ್ ದಿಸ್ ಆಕ್ಸಿಡೆಂಟಲ್ ಫೈರ್ ವಿ ವಿಲ್ ಸ್ಟೋರ್ ದಟ್ ಸೋಡಿಯಂ ಮೆಟಲ್ ಇನ್ ಕೆರೋಸಿನ್ ಆಯಿಲ್. ಅಷ್ಟೇ. ಸೋಡಿಯಂ ಮೆಟಲ್ನ ಏನಕ್ಕೆ ಕೆರೋಸಿನ್ ಆಯಿಲ್ನಲ್ಲಿ ಡಿಪ್ ಮಾಡ್ತಾರೆ ಅಂದರೆ, ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್, ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ಏರ್ ಇಟ್ ವಿಲ್ ಕ್ಯಾಚ್ ಫೈರ್. ದಟ್ಸ್ ವೈ ಟು ಅವಾಯ್ಡ್ ದಿಸ್ accidental fire we will store sodium metal in kerosene oil. And next your state level preparatory question is how mercury is extracted from its ore. That over HGS method only heating ಮಾಡೋದ್ರಿಂದ we can separate that mercury cinnabar into mercury oxide. Mercury oxide ನ ಮತ್ತೆ ಹೀಟ್ ಮಾಡಿದ್ರೆ we will get mercury. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಗೆ ವಿಸಿಟ್ ಮಾಡಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ವಿಡಿಯೋ ಆನ್ ಅರ್ಜುನ ಅಭ್ಯಾಸ ಚಾನಲ್. ಆ್ಯಂಡ್ ಕರೋಜನ್ ಏನು, ಹೌ ಡು ಯು ಪ್ರಿವೆಂಟ್ ಕರೋಜನ್ ಅಂದರೆ, ಕರೋಜನ್ ಅಂದರೆ ಮೆಟಲ್ಸು ಅನ್ಡಿಸರಬಲ್ ಕಂಡೀಷನ್ಗೆ ಟರ್ನ್ ಆಗುತ್ತೆ. ಹೆಂಗೆ, ಯಾವಾಗ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಆಕ್ಸಿಜನ್ ಜೊತೆ, ಅಟ್ಮಾಸ್ಫಿಯರಿಕ್ ವಾಟರ್, ಇದು ಆಕ್ಸಿಜನ್ ಜೊತೆ, ಹ್ಯುಮಿಡಿಟಿ ಜೊತೆ, ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ದೇ ವಿಲ್ ಬಿಕಮ್ ಲೈಕ್ ಅನ್ಡಿಸರಬಲ್ ಕಂಡೀಷನ್ ಆಗುತ್ತೆ. ಅದನ್ನೇ ಅಂತೀವಿ ಕರೋಜನ್. ಹೌ ಡು ಯು ಪ್ರಿವೆಂಟ್ ಕರೋಜನ್ ಅಂದರೆ, ಇವಾಗ ಎಕ್ಸಾಂಪಲ್ ಆಯಿಲಿಂಗ್ ಮಾಡ್ತೀವಿ, ಗ್ರೀಸಿಂಗ್ ಮಾಡ್ತೀವಿ, ಪೇಂಟ್ ಮಾಡ್ತೀವಿ. ಬೈ ಆಯಿಲಿಂಗ್, ಬೈ ಪೇಂಟಿಂಗ್, ಬೈ ಗ್ರೀಸಿಂಗ್, ಬೈ ಗ್ಯಾಲ್ವನೈಸಿಂಗ್, ಬೈ ಆನೋಡೈಸಿಂಗ್, ಇಷ್ಟು ಬರೆದ್ರೆ ಸಾಕು. ಆ್ಯಂಡ್ ಎಕ್ಸೆಪ್ಷನ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಓದ್ಕೊಂಡು ಹೋಗಿರಿ. ಟಾಪರ್ಸ್ ಪ್ಲೀಸ್ ಡೂ ಕೇರ್ ಅಬೌಟ್ ದಿಸ್ ಎಕ್ಸೆಪ್ಷನ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅಂದರೆ ಡೈಮಂಡು, ಗ್ರಾಫೈಟು, ಗ್ಯಾಲಿಯಮ್, ಸೀಸಿಯಮ್, ಅದೆಲ್ಲ ನೋಡ್ಕೊಂಡು ಹೋಗಿ. ವಾಚ್ ನೆಕ್ಸ್ಟ್ ವಿಡಿಯೋ ಫಾರ್ ದಿ ಚಾಪ್ಟರ್ 4 ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್.
ಗೊತ್ತು ನಿಮಗೆಲ್ಲ ಕಾರ್ಬನ್ ಆ್ಯಂಡ್ ಕಾಂಪೌಂಡ್ ಚೆನ್ನಾಗಿ ಹೇಳ್ಕೊಟ್ರಲ್ಲ ಅಂತ. ಅದಕ್ಕೇನೆ I got highest view for that carbon and compounds, 150 views, and that too people watched fully that video. I'm glad to say that one. Here with I'm with metals and non-metals. I finished now. I will come again with carbon and its compounds within a few seconds. For that, you should study well, prepare well, and score well. Happy learning, and watch next video for your carbon and its compound chapter. Thank you. Happy learning.